ನಮಸ್ಕಾರ. ನಾನು ಬಿಂದು. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇಂದಿನ ವಿಷಯ ಸ್ವಾತಂತ್ರ್ಯ ಭಾರತದ ಸಂವಿಧಾನದ ರಚನೆ. ಸಂವಿಧಾನದ ರಚನೆ ಸುಲಭದ ಕೆಲಸವಲ್ಲ. ಸಂವಿಧಾನ ಎಂದರೇನು ಎಂದು ಚರ್ಚಿಸೋಣ. ಸಂವಿಧಾನವು ಒಂದು ರಾಷ್ಟ್ರ ಅಥವಾ ಪ್ರದೇಶದ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳು ಹೇಳುವ ಮೂಲಭೂತ ದಾಖಲೆಯಾಗಿದೆ. ಪ್ರತಿ ರಾಷ್ಟ್ರಕ್ಕೂ ಅದರ ಸಂವಿಧಾನವಿದೆ. ಸಾಂವಿಧಾನಿಕ ಮಾನ್ಯ ಅಂಶಗಳನ್ನು ಕಾನೂನು ಅಂಕಗಳು ಎಂದು ಕರೆಯಲಾಗುತ್ತದೆ. ಸಂವಿಧಾನವನ್ನು ರಚಿಸುವ ಹಿನ್ನೆಲೆಯನ್ನು ನೋಡೋಣ. ಕಲಿಕೆಯ ಫಲಿತಾಂಶಗಳು. ಸ್ವಾತಂತ್ರ್ಯ ಭಾರತದ ಸಂವಿಧಾನ ರಚಿಸಿದ ಟೈಮ್ಲೈನ್. ಸಂವಿಧಾನ ಸಭೆಯ ರಚನೆ. ಸಂವಿಧಾನ ಸಭೆಯ ಕಾರ್ಯಗಳು ಮತ್ತು ವೈಶಿಷ್ಟ್ಯಗಳು. ಕರಡು ಸಮಿತಿ. ಸಂವಿಧಾನದ ಶಾಸನ ಮತ್ತು ಜಾರಿಗೊಳಿಸುವಿಕೆ. ಸಂಸತ್ತಿನ ವ್ಯವಸ್ಥೆ. ಕೀವರ್ಡ್ಗಳು. ಲೇಖನಗಳು. ಲೇಖನಗಳು ನಾಗರಿಕರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಒಳಗೊಂಡಂತೆ ವ್ಯಾಪಕವಾದ ವಿಷಯಗಳನ್ನು ಒಳಗೊಂಡಿದೆ. ಸಂವಿಧಾನ ಸಭೆ. ಸಂವಿಧಾನ ಸಭೆಯು ದೇಶವನ್ನು ಬದಲಾಯಿಸಲು ಚುನಾಯಿತರಾದ ಪ್ರತಿನಿಧಿಗಳ ಸಂಸ್ಥೆಯಾಗಿದೆ. ಫೆಡರಲಿಸಂ. ಫೆಡರಲ್ ಸರ್ಕಾರವು ದೇಶದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರವನ್ನು ಪ್ರತ್ಯೇಕಿಸುವ ಸರ್ಕಾರದ ವ್ಯವಸ್ಥೆಯಾಗಿದೆ. ವೇಳಾಪಟ್ಟಿಗಳು ಪ್ರಕ್ರಿಯೆ ಅಥವಾ ಕಾರ್ಯವಿಧಾನವನ್ನು ಕೈಗೊಳ್ಳುವ ಯೋಜನೆ, ಉದ್ದೇಶಿತ ಘಟನೆಗಳು ಮತ್ತು ಸಮಯದ ಪಟ್ಟಿಗೆಗಳನ್ನು ನೀಡುತ್ತದೆ. ಸೆಕ್ಯುಲರಿಸಂ. ಧರ್ಮವು ಸರ್ಕಾರದ ಮೇಲೆ ಪ್ರಭಾವ ಬೀರಲು ಅನುಮತಿಸಿದ ಸಾಮಾಜಿಕ ಸಂಘಟನೆಯ ವ್ಯವಸ್ಥೆ. ತಿದ್ದುಪಡಿಗಳು. ಡಾಕ್ಯುಮೆಂಟ್ ಅಥವಾ ದಾಖಲೆಗೆ ಔಪಚಾರಿಕವಾಗಿ ಬದಲಾಯಿಸುವ ಅಥವಾ ಸೇರಿಸುವ ಪ್ರಕ್ರಿಯೆ. ಕರಡು ಸಮಿತಿ. ಸಂವಿಧಾನ ಸಭೆಯನ್ನು ತಯಾರಿಸುವುದು ಅಥವಾ ಸಿದ್ಧಪಡಿಸುವುದು. ಪರಿಕಲ್ಪನೆ ನಕ್ಷೆ. ಸ್ವಾತಂತ್ರ್ಯ ಭಾರತದ ಸಂವಿಧಾನದ ಟೈಮ್ಲೈನ್ ಅನ್ನು ರಚಿಸುವುದು. ಸ್ವಾತಂತ್ರ್ಯ ಭಾರತ ಸಂವಿಧಾನದ ರಚನೆಯು ದೀರ್ಘ ಮತ್ತು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು, ಅದು ಅನೇಕ ಜನರು, ಘಟನೆಗಳು ಮತ್ತು ದಾಖಲೆಗಳನ್ನು ಒಳಗೊಂಡಿತು. ಕಾರ್ಯದ ಔಪಚಾರಿಕ ಆರಂಭವು ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ಸಭೆಯಲ್ಲಿ ಉದ್ದೇಶಗಳ
ನಿರ್ಣಯವನ್ನು ಪರಿಚಯಿಸಿದಾಗ ನಿರ್ಣಯವು ಭಾರತವನ್ನು ಸ್ವಾತಂತ್ರ್ಯ ಸಾರ್ವಭೌಮ ಗಣರಾಜ್ಯವೆಂದು ಘೋಷಿಸಿತು ಮತ್ತು ಅದರ ಭವಿಷ್ಯದ ಆಡಳಿತಕ್ಕಾಗಿ ತತ್ವಗಳನ್ನು ಹಾಕಿತು. ಸಂವಿಧಾನ ಸಭೆಯು ನವೆಂಬರ್ 26, 1949ರಂದು ಸಂವಿಧಾನವನ್ನು ಅಂಗೀಕರಿಸಿತು ಮತ್ತು ಜನವರಿ 26, 1950ರಂದು ಜಾರಿಗೆ ಬಂದಿತು. ಭಾರತವು ಸಾರ್ವಭೌಮ್ಯ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ಮಾಡಿತು. ಭಾರತದ ಸಂವಿಧಾನವು ಕರಡು ಮತ್ತು ಅಂತಿಮಗೊಳಿಸಲು 2 ವರ್ಷ 11 ತಿಂಗಳು 17 ದಿನಗಳನ್ನು ತೆಗೆದುಕೊಂಡಿತು. ಇದು ವಿಶ್ವದಲ್ಲೇ ಅತಿ ಹೆಚ್ಚು ಕಾಲ ಬರೆಯಲ್ಪಟ್ಟ ರಾಷ್ಟ್ರೀಯ ಸಂವಿಧಾನವಾಗಿದೆ. ಸಂವಿಧಾನದ ಸಭೆಯನ್ನು ರಚಿಸುವ ಬೇಡಿಕೆ 1934ರಲ್ಲಿ ಸಂವಿಧಾನ ಸಭೆಯ ಕಲ್ಪನೆಯನ್ನು ಎಂ.ಎನ್. ರಾಯ್ ಮಂಡಿಸಿದರು. 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ಸಭೆಯು ಚುನಾಯಿತಿ ಸದಸ್ಯರನ್ನು ಒಳಗೊಂಡಿರಬೇಕು ಎಂದು ಘೋಷಿಸಿದರು. 1940ರಲ್ಲಿ ಬ್ರಿಟಿಷ್ ಸರ್ಕಾರವು ಈ ಬೇಡಿಕೆಯನ್ನು ಒಪ್ಪಿಕೊಂಡಿತು. 1942ರಲ್ಲಿ ಸರ್ ಸ್ಯಾಂಡ್ಫೋರ್ಡ್ ಕ್ರಿಪ್ಸ್ ಹಿಂದೂಗಳು ಮತ್ತು ಮುಸ್ಲಿಮರಿಗಾಗಿ ಸ್ವತಂತ್ರ ರಾಷ್ಟ್ರಗಳನ್ನು ರಚಿಸುವ ಪ್ರಸ್ತಾಪವನ್ನು ಮಾಡಿದರು. ಇದನ್ನು ಕ್ರಿಪ್ಸ್ ಮಿಷನ್ ಎಂದು ಉಲ್ಲೇಖಿಸಲಾಗಿದೆ. 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಆಧಾರದ ಮೇಲೆ ಸಂವಿಧಾನದ ಸಭೆಯನ್ನು ರಚಿಸಲಾಯಿತು. ಸಂವಿಧಾನ ಸಭೆಯ ರಚನೆ ಸಂವಿಧಾನ ಸಭೆಯು ನಿರ್ದಿಷ್ಟ ರಚನೆಯನ್ನು ಹೊಂದಿತ್ತು. ಪ್ರಾಂತೀಯ ಶಾಸಕಾಂಗ ಸಭೆಗಳ ಮೂಲಕ 292 ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಸದಸ್ಯರು ಭಾರತೀಯ ಪ್ರಜಾಪ್ರಭುತ್ವ ರಾಜ್ಯಗಳನ್ನು ಪ್ರತಿನಿಧಿಸಿದರು. 4 ಸದಸ್ಯರು ಮುಖ್ಯ ಆಯುಕ್ತರ ಪ್ರಾಂತ್ಯಗಳನ್ನು ಪ್ರತಿನಿಧಿಸಿದರು. ಆದ್ದರಿಂದ ಸಂವಿಧಾನ ಸಭೆಯು ಒಟ್ಟು ಸದಸ್ಯತ್ವಗಳನ್ನು ಆರಂಭದಲ್ಲಿ 389 ಎಂದು ನಿಗದಿಪಡಿಸಲಾಯಿತು. ಜೂನ್ 3, 1947ರ ಮೌಂಟ್ ಬ್ಯಾಟನ್ ಯೋಜನೆಯು ಭಾರತ ವಿಭಜನೆಗೆ ಮತ್ತು ಪಾಕಿಸ್ತಾನಕ್ಕೆ ಪ್ರತ್ಯೇಕವಾದ ಸಂವಿಧಾನ ಸಭೆಗೆ ಕಾರಣವಾಯಿತು. ಇದರ ಪರಿಣಾಮವಾಗಿ ಭಾರತೀಯ ಸಂವಿಧಾನ ಸಭೆಯಿಂದ ಕೆಲವು ಪ್ರತಿನಿಧಿಗಳನ್ನು ಕಡಿಮೆಗೊಳಿಸಲಾಯಿತು. ಇದು ಸಂವಿಧಾನದ ಕರಡು ಮತ್ತು ಸಾಮಾನ್ಯ ಕಾನೂನುಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಸದಸ್ಯರು ಈ ಕೆಳಗಿನ
ಕಾರ್ಯಗಳಿಗೆ ಜವಾಬ್ದಾರರಾಗಲು ಕಾರಣವಾಯಿತು. ಇದು ಮೇ 1949ರಲ್ಲಿ ಕಾಮನ್ವೆಲ್ತ್ನ ಸದಸ್ಯತ್ವ ದಾಖಲೆಗಳನ್ನು ಸರಿಪಡಿಸಿತು. ಜುಲೈ 22, 1947ರಂದು ಅದು ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡಿತು. ಜನವರಿ 24, 1950ರಂದು ಇದು ರಾಷ್ಟ್ರಗೀತೆಯನ್ನು ಅಂಗೀಕರಿಸಿತು. ಜನವರಿ 24, 1950ರಂದು ಇದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿತು. ಸಂವಿಧಾನದ ಸಭೆಯ ಕಾರ್ಯಗಳು ಕಾಮನ್ವೆಲ್ತ್ನ ಭಾರತದ ಸದಸ್ಯತ್ವದ ಅಂಗೀಕಾರ, ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಳ್ಳುವುದು, ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಳ್ಳುವುದು, ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಳ್ಳುವುದು. ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನು ರಚಿಸಿತು ಮತ್ತು ಯಶಸ್ವಿ ಮತ್ತು ಪ್ರಜಾಸತ್ತಾತ್ಮಕ ಭಾರತಕ್ಕೆ ಹಾದಿಯನ್ನು ಸುಗಮಗೊಳಿಸಿತು. ವಸ್ತುನಿಷ್ಠ ಸಂವಿಧಾನದ ವೈಶಿಷ್ಟ್ಯಗಳು. ಸಂವಿಧಾನವು ಜನರಿಂದ ರಚಿಸಲ್ಪಟ್ಟ ಸರ್ಕಾರದ ಸಾಧನೆಗಳಾಗಿವೆ. ಭಾರತೀಯ ಸಂವಿಧಾನದ ಉದ್ದೇಶಗಳು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒಳಗೊಂಡಿವೆ ಮತ್ತು ಯಾವುದೇ ಧರ್ಮ, ಯಾವುದೇ ಉದ್ಯೋಗ ಮತ್ತು ಯಾವುದೇ ಕೆಲಸವನ್ನು ರಾಜ್ಯದ ಹಸ್ತಕ್ಷೇಪವಿಲ್ಲದೆ ಅನುಸರಿಸುವ ಸ್ವಾತಂತ್ರ್ಯವನ್ನು ಒಳಗೊಂಡಿವೆ. ಸಮಾಜವಾದವು ಜನರಲ್ಲಿ ಸಮಾನತೆಯನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಅವರ ಕಲ್ಯಾಣವನ್ನು ಖಾತ್ರಿಗೊಳಿಸುತ್ತದೆ. ಭಾರತೀಯ ಸಂವಿಧಾನಕ್ಕೆ ಸಮಾಜವಾದಿ ವೈಶಿಷ್ಟ್ಯಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನೆಂದರೆ ಆದಾಯ ಮತ್ತು ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಎಲ್ಲರಿಗೂ ನ್ಯಾಯಯುತ ಮತ್ತು ಸಮಾನ ಅವಕಾಶಗಳನ್ನು ಖಚಿತಪಡಿಸುವುದು. ಇದು ದೇಶದ ರಚನೆಯನ್ನು ಸ್ಥಾಪಿಸುತ್ತದೆ. ಇದು ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಇದು ವ್ಯಕ್ತಿಗಳ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ. ಭಾರತೀಯ ಸಂವಿಧಾನದ ಕರಡು ಸಮಿತಿ ಸಮಿತಿಯು ವಿಧಾನಸಭೆಯಿಂದ 7 ಸದಸ್ಯರನ್ನು ಒಳಗೊಂಡಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಕ್ಷತೆ ವಹಿಸಿದ್ದರು. ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಸಮಿತಿಯು ಫೆಬ್ರವರಿ 1948ರಲ್ಲಿ ಸಂವಿಧಾನದ ಮೊದಲ ಕರಡು ಪ್ರತಿಯನ್ನು ಪ್ರಕಟಿಸಿತು. ಅಕ್ಟೋಬರ್ 1948ರಲ್ಲಿ ಸಾರ್ವಜನಿಕರು ಸೂಚಿಸಿದ ಬದಲಾವಣೆಗಳನ್ನು ಸೇರಿಸಿದ ನಂತರ ಎರಡನೇ ಕರಡು ಪ್ರಕಟಿಸಲಾಯಿತು. ಸಂವಿಧಾನದ ಶಾಸಕ ಮತ್ತು ಜಾರಿಗೊಳಿಸುವಿಕೆ. ಸಂವಿಧಾನದ ಅಂತಿಮ ಕರಡನ್ನು 1948ರಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ನಂತರದ ವಾಚನಗೋಷ್ಠಿಯ ನಂತರ ಸಂವಿಧಾನ ಸಭೆಯು ನವೆಂಬರ್ 26,
1949ರಂದು ಸಂವಿಧಾನವನ್ನು ಅಂಗೀಕರಿಸಿತು, ಜಾರಿಗೊಳಿಸಿತು ಮತ್ತು ಅವರಿಗೆ ನೀಡಿತು. ಸಂವಿಧಾನದ ಕೆಲವು ನಿಬಂಧನೆಗಳು ನವೆಂಬರ್ 26, 1949ರಂದು ಜಾರಿಗೆ ಬಂದವು. ಆದಾಗ್ಯೂ ಹೆಚ್ಚಿನ ನಿಬಂಧನೆಗಳು ಜನವರಿ 26, 1950ರಂದು ಜಾರಿಗೆ ಬಂದವು. ಜನವರಿ 26, 1950 ಅನ್ನು ಸಂವಿಧಾನದಲ್ಲಿ ಅದರ ಪ್ರಾರಂಭದ ದಿನಾಂಕ ಎಂದು ಉಲ್ಲೇಖಿಸಲಾಗಿದೆ. ಈ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಗಣರಾಜ್ಯ ದಿನ ಎಂದು ಆಚರಿಸಲಾಗುತ್ತದೆ. ಜನವರಿ 26, 1930ರಂದು ಪ್ರಾರಂಭವಾದ ಪೂರ್ಣ ಸ್ವರಾಜ್ಗೆ ಗೌರವ ಸಲ್ಲಿಸಲು ಸಂವಿಧಾನ ತಯಾರಕರು ಈ ದಿನವನ್ನು ಆರಿಸಿಕೊಂಡರು. ಸಂವಿಧಾನದ ಸಭೆಯ ಟೀಕೆ ಸಂವಿಧಾನದ ಸಭೆಯು ಭಾರತದ ಸಂವಿಧಾನವನ್ನು ರಚಿಸಿದ ಸಂಸ್ಥೆಯಾಗಿದೆ. ಇದು ವಿವಿಧ ಆಧಾರದ ಮೇಲೆ ಕೆಲವು ಟೀಕೆಗಳನ್ನು ಎದುರಿಸಿತು. ಉದಾಹರಣೆಗೆ, ಅದು ಪ್ರತಿನಿಧಿಕ ಸಂಸ್ಥೆಯಾಗಿರಲಿಲ್ಲ, ಏಕೆಂದರೆ ಅದರ ಸದಸ್ಯರು ಭಾರತದ ಜನರಿಂದ ನೇರವಾಗಿ ಚುನಾಯಿತರಾಗದ ಕಾರಣ. ಇದು ಹಿಂದೂಗಳ ಪ್ರಾಬಲ್ಯವನ್ನು ಹೊಂದಿತು ಮತ್ತು ಭಾರತ ವೈವಿಧ್ಯತೆಯನ್ನು ಪ್ರತಿಬಿಂಬಿಸಲಿಲ್ಲ. ಬಹುಮಟ್ಟಿಗೆ ಏಕಪಕ್ಷೀಯ ದೇಶದಲ್ಲಿ ಇದು ಏಕಪಕ್ಷೀಯ ಸಂಸ್ಥೆಯಾಗಿತ್ತು. ಇತರ ದೇಶಗಳಿಗೆ ಹೋಲಿಸಿದರೆ ಸಂವಿಧಾನವನ್ನು ಪೂರ್ಣಗೊಳಿಸಲು ತುಂಬಾ ಸಮಯ ತೆಗೆದುಕೊಂಡಿತು. ಸಂಸತ್ತಿನ ವ್ಯವಸ್ಥೆ. ಭಾರತೀಯ ಸಂಸತ್ತು ದ್ವಿಸದಸ್ಯ ಶಾಸಕಾಂಗವಾಗಿದೆ. 2 ಸದನಗಳನ್ನು ಒಳಗೊಂಡಿದೆ. ಲೋಕಸಭೆ ಮತ್ತು ರಾಜ್ಯಸಭೆ. ಜನರು ಲೋಕಸಭೆಯ ಸದಸ್ಯರನ್ನು ನೇರವಾಗಿ ಮತದಾನ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡುತ್ತಾರೆ. ರಾಜ್ಯಸಭೆಯ ಸದಸ್ಯರನ್ನು ರಾಜ್ಯದ ಶಾಸಕಾಂಗ ಸಭೆಗಳ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಸಂಸತ್ತು 2 ಸದನಗಳನ್ನು ಮತ್ತು ಭಾರತ ರಾಷ್ಟ್ರಪತಿಗಳನ್ನು ಒಳಗೊಂಡಿದೆ. ಶಾಸಕಾಂಗ ಮತ್ತು ಕಾರ್ಯಾಂಗದ ದ್ವಿಪಾತ್ರವನ್ನು ಮಂತ್ರಿಗಳು ನಿರ್ವಹಿಸುತ್ತಾರೆ. ಸಂಸದೀಯ ವ್ಯವಸ್ಥೆ ಸರ್ಕಾರದಲ್ಲಿ ಸಮಾಜದ ವಿವಿಧ ಮಾರ್ಗಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡುತ್ತದೆ. ಇದು ಅಖಂಡ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ. ಸಮಾರೋಪ. ಸ್ವಾತಂತ್ರ್ಯದ ನಂತರ ಸಂವಿಧಾನಿಕ ಸಭೆ ಮತ್ತು ಸಂವಿಧಾನ ರಚನೆ ನಡೆಯಿತು. ಕರಡು ಸಮಿತಿಯು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೇಲ್ವಿಚಾರಣೆಯಲ್ಲಿತ್ತು ಮತ್ತು 26 ನವೆಂಬರ್ 1949ರಂದು ಪೂರ್ಣಗೊಂಡಿತು. ಅಂತಿಮವಾಗಿ ಸಂವಿಧಾನ ಸಭೆಯ ಅಂಗೀಕಾರದೊಂದಿಗೆ ಭಾರತದ ಮೊದಲು ಲಿಖಿತ ಸಂವಿಧಾನವು
26 ಜನವರಿ 1950ರಂದು ಜಾರಿಗೆ ಬಂದಿತು.